ಹಾವೇರಿ ಜಿಲ್ಲೆಗೂ ಮುಟ್ಟಿದ ಯುದ್ಧದ ಎಫೆಕ್ಟ್. ಆಟೋ ಗ್ಯಾಸ್ ಕೊರತೆ 2 ದಿನದಿಂದ ಬಂಕ್ಗಳು ಕ್ಲೋಸ್ ಆಗಿದೆ. ರಾಜ್ಯಾದ್ಯಂತ ಸಮಸ್ಯೆ ಇದೆ. ಆಟೋ ಗ್ಯಾಸ್ ಕೊರತೆ 2 ದಿನದಿಂದ ಬಂಕ್ಗಳು ಕ್ಲೋಸ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಆಟೋ ಚಾಲಕರಿಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಪರದಾಟ. ಎಲ್ಪಿಜಿ ಸಿಗದ ಹಿನ್ನೆಲೆ ಪೆಟ್ರೋಲ್ ಮೊರೆ ಹೋದ ಚಾಲಕರು. ಆಟೋ ಓಡಿಸಲು ಗ್ಯಾಸ್ ಇಲ್ಲ, ಪ್ರಯಾಣಿಕರು ಬರುತ್ತಿಲ್ಲ. ಯಾರಿಗೇಳೋಣ ನಮ್ಮ ಕಷ್ಟ ಎಂದ ಆಟೋ ಚಾಲಕರು. ಹಾವೇರಿ ಜಿಲ್ಲೆಗೂ ಮುಟ್ಟಿದ ಯುದ್ಧದ ಎಫೆಕ್ಟ್. ಆಟೋ ಗ್ಯಾಸ್ ಕೊರತೆ 2 ದಿನದಿಂದ ಬಂಕ್ಗಳು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಆಟೋ ಚಾಲಕರಿಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಪರದಾಟ. ಒಂದು ಕಡೆ ಎಲ್ಪಿಜಿ ಸಿಗದ ಹಿನ್ನೆಲೆ ಪೆಟ್ರೋಲ್ ಮೊರೆ ಹೋದ ಚಾಲಕರು. ಆಟೋ ಓಡಿಸಲು ಗ್ಯಾಸ್ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಯಾರಿಗೆ ಹೇಳೋಣ ನಮ್ಮ ಗೋಳು ಅಂತ ಆಟೋ ಚಾಲಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಗೆ ಮುಟ್ಟಿದ ಯುದ್ಧದ ಎಫೆಕ್ಟ್. ರಾಜ್ಯಾದ್ಯಂತ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಕೊರತೆ ಆಗ್ತಾ ಇದೆ. ಇರಾಕ್ ಯುದ್ಧದ ಪರಿಣಾಮವಾಗಿ ಎಲ್ಲಾ ಕಡೆಗಳಲ್ಲೂ ಎಲ್ಪಿಜಿ ಗ್ಯಾಸ್ ಕೊರತೆ ಉಂಟಾಗಿದೆ. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಎಲ್ಪಿಜಿ ಗ್ಯಾಸ್ ಕೊರತೆ ಉಂಟಾಗಿದೆ. ಏನು ಆಟೋಗಳಿಗೆ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಪ್ರತಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಜೊತೆಗೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತದೆ. ಯಾಕಂತಂದ್ರೆ ಎಲ್ಪಿಜಿ ಗ್ಯಾಸ್ ಸಿಗದೆ ಹಿನ್ನೆಲೆ ಅವರು ಪೆಟ್ರೋಲ್ ಹಾಕಿ ಆಟೋವನ್ನ ಚಲಾಯಿಸುವಂತ ಪರಿಸ್ಥಿತಿ ಬಂದಿದೆ. ಅದರಿಂದಾಗಿ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದೀಗ ನಾವು ಎಲ್ಪಿಜಿ ಗ್ಯಾಸ್ ಏನು ಎಲ್ಪಿಜಿ ಗ್ಯಾಸ್ ಬಂಕ್ ನಲ್ಲಿ ಇದಾವೆ, ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈ ಒಂದು ಬಂಕ್ ನಲ್ಲಿ ಯಾವುದೇ ರೀತಿಯಾದಂತಹ ಆಟೋಗಳು ನಿಂತಿಲ್ಲ. ಯಾಕಂತಂದ್ರೆ ಇದು ಬಂದ್ ಆಗಿ ಆಗ್ಲೇ ಸುಮಾರು 1 ವಾರ ಕಳೆಯುತ್ತಿದೆ. ಇದರಿಂದಾಗಿ ಯಾವುದೇ ಆಟೋಗಳು ಬಂದಿಲ್ಲ. ಯಾಕಂದ್ರೆ ಅವರಿಗೆ ಗ್ಯಾಸ್ ಕೂಡ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಏನು ಎಲ್ಪಿಜಿ ಗ್ಯಾಸ್ ಬಂಕ್ ಮಾಲೀಕರು ಕಳೆದ 1 ವಾರದಿಂದ ಈ ಬಂಕ್ ಅನ್ನ ಬಂದ್ ಇಟ್ಟಿದ್ದಾರೆ. ಆಟೋದವರು ಕೂಡ ಇದರಿಂದ ತುಂಬಾ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಏನು ತಮ್ಮ ಆಟೋವನ್ನ ತಂದು ಎಲ್ಪಿಜಿ ಗ್ಯಾಸ್ ಅನ್ನ ಹಾಕಿಸ್ಕೊಂಡು ಬಾಡಿಗೆಯನ್ನು ಹೊಡೆತಿದ್ರು. ಅದೇ ಅವರ ಒಂದು ದುಡಿಮೆಯೂ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಆದ್ರೆ ಇವತ್ತು ಗ್ಯಾಸ್ ಸಿಗದೆ ಇರುವ ಕಾರಣ ಅವರಿಗೆ ಬಾಡಿಗೆ ಏರ್ಸ್ಲಿಕ್ಕೂ ಆಗುವುದಿಲ್ಲ. ಇದರಿಂದ ಪ್ರಯಾಣಿಕರ ಕಡೆ ಹೆಚ್ಚಿಗೆ ಕೇಳುವುದಕ್ಕೂ ಆಗಲ್ಲ. ಅದರಿಂದಾಗಿ ಹೊರೆ ಆಗ್ತಾ ಇದೆ. ಹೇಗಪ್ಪ ಆಟೋ ಓಡಿಸುವುದು, ಜೀವನ ನಡೆಸುವುದು ಎಂಬ ಒಂದು ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಇಷ್ಟೊಂದು ಹಾವೇರಿಯಲ್ಲಿ ಸಮಸ್ಯೆ ಆಗಿದೆ. ಯಾಕಂತಂದ್ರೆ ಈ ಸಮಸ್ಯೆ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋದು ಕೂಡ ಇಲ್ಲಿನ ಜನರ ಒಂದು ಚಿಂತೆ ಆಗ್ಬಿಟ್ಟಿದೆ. ಯಾಕಂದ್ರೆ ಪ್ರತಿನಿತ್ಯ ಸಾಕಷ್ಟು ಜನರು ತಮ್ಮ ಆಟೋದಲ್ಲೇ ದುಡಿಮೆ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಜೀವನ ನಡೆಸುವಂತರು ಇದ್ದಾರೆ. ಆದ್ರೆ ಇವತ್ತು ಅವರಿಗೆ ಎಲ್ಪಿಜಿ ಗ್ಯಾಸ್ ಅಂತ ಬಂದ್ ಆಗಿರೋದ್ರಿಂದ ಸಾಕಷ್ಟು ಸಂಕಷ್ಟಗಳು ಕೂಡ ಎದುರಾಗಿದೆ. ಇದಿಷ್ಟು ಈಗ ನೋಡಿದ್ರೆ ನೀವು ಇಲ್ಲಿ ಹಾವೇರಿಯಲ್ಲೂ ಕೂಡ ಇಷ್ಟೊಂದು ಸಮಸ್ಯೆ ಎದುರಾಗಿದೆ. ಯಾಕಂದ್ರೆ ಕಳೆದ 1 ವಾರದಿಂದ ಯಾವುದೇ ರೀತಿಯಾದ ಗ್ಯಾಸ್ ಸಪ್ಲೈ ಇಲ್ಲ. ಇದಿಷ್ಟು ನೀವು ನೋಡ್ತಾ ಇರೋದು. ಈಗ ಏನು ಇನ್ನಾದ್ರೂ ಮುಂದೆ ಸಿಗುತ್ತಾ ಅನ್ನೋದು ಕೂಡ ಸಾಕಷ್ಟು ನೋಡ್ಬೋದು. ಯರಂಗೌಡ ಪಾಟೀಲ್, ಅಶ್ವಯುಗ ನ್ಯೂಸ್, ಹಾವೇರಿ.